ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆ ಗ್ರಾಮದಲ್ಲಿ 18 ವರ್ಷದ ನಂತರ ಗ್ರಾಮ ದೇವತೆಯ ಜಾತ್ರೆ ನಡೀತಾ ಇದೆ. 5 ದಿನಗಳ ಕಾಲ ಕಟ್ಟುನಿಟ್ಟಿನ ನಿಯಮಗಳಿವೆ. ಗ್ರಾಮದ ಮನೆಗಳಲ್ಲಿ ಅಡುಗೆ ಮಾಡುವಂತಿಲ್ಲ. ಊರಿನಲ್ಲಿ ಯಾರು ಪಾದರಕ್ಷೆ ತೊಡುವಂತಿಲ್ಲ. ಯಾರಾದ್ರೂ ನಿಯಮ ಮೀರಿದ್ರೆ 500 ರೂಪಾಯಿ ದಂಡ ಹಾಕ್ತಾರೆ. ಜಾತ್ರೆಗಾಗಿ 50 ಕ್ವಿಂಟಲ್ ಭಂಡಾರ ತಂದು ಜಾತ್ರೆಯಲ್ಲಿ ಮೆಂದೆದಿದ್ದಾರೆ. ಯುವಕರು, ಮಕ್ಕಳು, ಮಹಿಳೆಯರು ಭಂಡಾರದ ಜಾತ್ರೆಯನ್ನ ಫುಲ್ ಎಂಜಾಯ್ ಮಾಡಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಎಲ್ಲ ದೃಶ್ಯ ಕಂಡುಬರುವುದು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೆನಕನಕೊಪ್ಪ ಗ್ರಾಮದಲ್ಲಿ. ಯಾಕೆ ಅಂದ್ರೆ ಈ ಗ್ರಾಮದಲ್ಲಿ ಗ್ರಾಮ ದೇವತೆ ದ್ಯಾಮಮ್ಮ ದುರ್ಗಾದೇವಿ ದೇವಿಯ ಜಾತ್ರೆಯ ಸಂಭ್ರಮ ಜೋರಾಗಿದೆ. 18 ವರ್ಷಗಳ ನಂತರ ಶಕ್ತಿ ದೇವತೆಯ ಜಾತ್ರೆಯನ್ನ 5 ದಿನಗಳ ಕಾಲ ನಡೆಸಲಾಗ್ತಾ ಇದೆ. ಗ್ರಾಮದಲ್ಲಿ ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು. ವಾದ್ಯಗಳು, ಕುಂಭಮೇಳದೊಂದಿಗೆ ಅದ್ದೂರಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ದೇವತೆಯ ಜಾತ್ರೆಗೆ ಸುಮಾರು 50 ಕ್ವಿಂಟಲ್ನಷ್ಟು ಭಂಡಾರ ತರಿಸಲಾಗಿದೆ. ಗ್ರಾಮದ ತುಂಬೆಲ್ಲ ಮೆರವಣಿಗೆ ಉದ್ದಕ್ಕೂ ಭಂಡಾರ ಎರಚುವ ಮೂಲಕ ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಕುಟುಂಬ ಸಮೇತವಾಗಿ ಭಂಡಾರ ಜಾತ್ರೆಯನ್ನ ಆಚರಣೆ ಮಾಡಿದ್ರು. ಯುವಕರು ಮಾತ್ರ ಡಿಫರೆಂಟ್ ಆಗಿ ಡಿಜೆ ಸೌಂಡ್ಗೆ ಭಂಡಾರ ಎರಚುವ ಮೂಲಕ ಭರ್ಜರಿ ಸ್ಟೆಪ್ ಹಾಕಿದ್ರು. ನಮ್ಮ ಗ್ರಾಮದಲ್ಲಿ 2008 ಆಗಸ್ಟ್ 15ರಂದು ಈ ದ್ಯಾಮವ್ವ ದುರ್ಗವ್ವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತು ಜಾತ್ರೆ ಆಗಿದ್ದ 18 ವರ್ಷ ತನ ಇಲ್ಲಿವರೆಗೆ ಜಾತ್ರೆ ಆಗಿದ್ದಿಲ್ಲ. ಬರೀ ಪ್ರತಿ ವರ್ಷ ಉಡಿ ತುಂಬ್ಕೊತ ಬಂದಿದ್ವಿ. ಈ ಸಲ ನಾವು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಇದನ್ನು ವಿಜೃಂಭಣೆಯಿಂದ ಭಾಳ ಭಕ್ತಿಪೂರ್ವಕ ಮಾಡಬೇಕಂತೇಳಿ ತೀರ್ಮಾನ ಮಾಡಿ 4ನೇ ತಾರೀಕಿನಿಂದ 5 ದಿವಸದ ಕಾಲ ನಾವು ವಿಜೃಂಭಣೆಯಿಂದ ಜಾತ್ರೆ ಮಾಡೋ ತೀರ್ಮಾನ ಮಾಡಿ ನಿನ್ನೆಯಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ಯಾವ. ಇವತ್ತು ಉಡಿ ತುಂಬ ಕಾರ್ಯಕ್ರಮ ಇತ್ತು. ಪ್ರತಿ ದಿವಸನೂ ಒಂದೊಂದು ಕಾರ್ಯಕ್ರಮಗಳು ಅದಾವು. 5 ದಿವಸನೂ ಪ್ರವಚನ ಅದಾವು. 5 ದಿವಸನೂ ದೊಡ್ಡ ದೊಡ್ಡ ಸ್ವಾಮೀಜಿಯವರು ಬಂದು ಪ್ರವಚನ ಹೇಳೋರು ಅದಾರ. ಎಲ್ಲ ರೀತಿಯ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ನಾವೆಲ್ಲ ಗ್ರಾಮದ ಜನರು ಕೂಡ್ಕೊಂಡು ಈ ಜಾತ್ರೆ ವಿಜೃಂಭಣೆಯನ್ನು ಮಾಡಲಾಗ್ತೀವಿ. ಜಾತ್ರೆಗಾಗಿ ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವರು ಮನೆಗೆ ಬರ್ತಾರೆ. ಎಷ್ಟೇ ದೂರವಿದ್ರೂ ಜಾತ್ರೆಗೆ ಸಹಿ ಹಾಕಲೇಬೇಕು. ಅದು ಈ ಗ್ರಾಮ ದೇವಿಯ ಪ್ರತಿ. ಹೆಣ್ಣು ಮಕ್ಕಳು ಗ್ರಾಮ ದೇವತೆಗೆ ಪೂಜೆಯನ್ನ ಸಲ್ಲಿಸಿ ಉಡಿ ತುಂಬುತ್ತಾರೆ. ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಕ್ತಿ ದೇವತೆ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಈ 5 ದಿನಗಳವರೆಗೆ ಗ್ರಾಮದ ಯಾವುದೇ ಮನೆಯಲ್ಲಿ ಅಡುಗೆ ಮಾಡುವಂತಿಲ್ಲ. ಹೀಗಾಗಿ ಭಕ್ತರಿಗಾಗಿ ಅನ್ನ ಪ್ರಸಾದದ ವ್ಯವಸ್ಥೆ ಬಹಳ ಸಮೃದ್ಧವಾಗಿ ಮಾಡಲಾಗಿರುತ್ತೆ. ದಿನಕ್ಕೆ 3 ಬಾರಿ ಪ್ರಸಾದ ಜಾತ್ರೆ ಅಂಕಣದಲ್ಲಿ ಮೂಡಿಸಲಾಗಿರುತ್ತೆ. ಹೀಗಾಗಿ ಗ್ರಾಮದಲ್ಲಿ ಮಡಿ ಉಡಿಯ ಸಲುವಾಗಿ ಜಾತ್ರಾ ಕಮಿಟಿ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. 18 ವರ್ಷಗಳ ನಂತರ ನಮ್ಮ ಊರ ದೇವಿ ಜಾತ್ರೆ ನಡೀತಾ ಇರೋದ್ರಿಂದ ನಮಗೆಲ್ರಿಗೂ ಖುಷಿಯಾಗಿದೆ. ನಮ್ಮ ಎಲ್ಲ ಹೆಣ್ಮಕ್ಕಳು, ಗೆಳತಿಯರು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಮಹೋತ್ಸವನ ಭಕ್ತಿ ಭಾವದಿಂದ ನೆರವೇರಿಸಲಾಗತೈತಿ. ಸತತ 5 ದಿನಗಳ ಕಾಲ ಪ್ರಸಾದ ಸೇವೆ, ಪೂಜಾ ಸೇವೆಗಳು, ಪುರಾಣ ಪ್ರವಚನಗಳು ಮತ್ತು ಎಲ್ಲರೂ ನಕ್ಕು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಇದೊಂದು ಅವಕಾಶ ಇದೆ. ಜಾತ್ರೆಗಳು ಅಂದ್ರೆ ಹಳ್ಳಿ ಸೊಗಡನ್ನ ಹೆಚ್ಚಿಸುವ ಹಬ್ಬ. ಜೊತೆಗೆ ಮನೆ ಮಂದಿಯೆಲ್ಲ ಬಂಧುಗಳೊಂದಿಗೆ ಒಂದೆಡೆ ಸೇರಿ ವರ್ಷದಲ್ಲೊಮ್ಮೆ ಖುಷಿಯ ಕಾಲ ಕಳೆಯುವ ದಿನಗಳು. ಹೀಗಾಗಿ ಬೆನಕೊಪ್ಪ ಗ್ರಾಮದಲ್ಲಿ ಗ್ರಾಮ ಶಕ್ತಿ ದೇವತೆ ಜಾತ್ರೆಯ ಸಂಭ್ರಮ ಎಲ್ಲರ ಮನದಲ್ಲೂ ಮನೆ ಮಾಡಿದೆ. ಇನ್ನು ಭಂಡಾರ ಜಾತ್ರೆ ಅಂತಲೇ ಫೇಮಸ್ ಆಗಿರೋ ಈ ಜಾತ್ರೆ ಗದಗ ಜಿಲ್ಲೆಯಲ್ಲಿ ಸಂಭ್ರಮವನ್ನ ತರಿಸಿದೆ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಖಂದಾರ್, ಜಿ ಕನ್ನಡ ನ್ಯೂಸ್, ಗದಗ.